ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆನೆಯು ಯುದ್ಧದಲ್ಲಿ ಬಿಲ್ಲಿನಿಂದ ಬಿಟ್ಟ ಬಾಣವನ್ನು ಸಹಿಸಿಕೊಳ್ಳುವಂತೆ ನಾನು ಕೆಟ್ಟ ಮಾತನ್ನು ಸಹಿಸಿಕೊಳ್ಳುವೆನು. ಕಾರಣ ದುಶೀಲರಾಗಿರುವ ಜನರೇ ಬಹಳ. ಪಳಗಿದ ಆನೆಯನ್ನು ಯುದ್ಧಕ್ಕೊಯ್ಯುವರು, ಪಳಗಿದ ಆನೆಯನ್ನೇ ಅರಸನು ಏರುವನು. ಯಾವನು ಕೆಟ್ಟ ಮಾತನ್ನು ಸಹಿಸಿಕೊಳ್ಳಬಲ್ಲನೋ ಅಂಥ ಸಂಯಮಿಯಾದವನೇ ಮನುಷ್ಯರಲ್ಲಿ ಶ್ರೇಷ್ಠ. ಏಸರ ಗತ್ತೆಗಳಾಗಲಿ, ಜಾತಿಯ ಕುದುರೆಗಳಾಗಲಿ, ಮಹಾನಾಗಗಳೆನಿಸಿದ ಆನೆಗಳಾಗಲಿ ಪಳಗಿಸಿದ ಮೇಲೆ ಶ್ರೇಷ್ಠವೆನಿಸುವವು. ತನ್ನನ್ನು ತಾನು ತಿದ್ದಿಕೊಂಡವನು ಇವೆಲ್ಲಕ್ಕಿಂತಲೂ ಮೇಲು. ಏಕೆಂದರೆ ಹೋಗಿ ಪಡೆಯುವುದಲ್ಲದ ದಿಕ್ಕಿನ ನಿರ್ವಾಣವನ್ನು ಈ ವಾಹನಗಳಿಂದ ಪಡೆಯುವುದಕ್ಕೆ ಆಗಲಾರದು. ತನ್ನನ್ನು ತಾನು ಚೆನ್ನಾಗಿ ದಮನ ಮಾಡಿಕೊಂಡರೆ ಸಂಯಮಿಯಾದ ತಾನು ಸಂಯಮಿಯಾದ ತನ್ನಿಂದಲೇ ಅದನ್ನು ಪಡೆಯಬಹುದು. ದನಪಾಲಕನೆಂಬ ಆನೆಯು ಸೇನೆಯನ್ನು ಚದುರಿಸುತ್ತಾ ಇದ್ದು ಅನಿಯಂತ್ರಿತವಾಗಿತ್ತು. ಈಗ ಬಂಧನಕ್ಕೊಳಗಾದ ಅದು ಆಹಾರವನ್ನು ತಿನ್ನುವುದಿಲ್ಲ. ಈ ಆನೆಯು ಕಾಡಿನಲ್ಲಿರುವ ಆನೆಗಳನ್ನು ನೆನಪಿಸಿಕೊಳ್ಳುತ್ತಿರುವುದು. ಈ ಪದವು ಕನ್ನಡದ ವಚನಕಾರ್ತಿ ಅಕ್ಕ ಮಹಾದೇವಿಯ ಇಂಡನಗಲಿ ಇಡಿವಡೆದ ಕುಂಜರ ಎಂಬ ವಚನವನ್ನು ನೆನಪಿಸುತ್ತದೆ. ಅನುವಾದಕ: ಯಾರು ಹಿಡಿದು ಧಾನ್ಯವನ್ನು ಹಾಕಿ ಮೇಯಿಸಿದ ಹಂದಿಯಂತೆ ಆಲಸ್ಯವುಳ್ಳವನೋ, ಆತ್ಯಹಾರಿಯು ನಿದ್ರಳುವು ಹೊರಳಾಡುತ್ತಾ ಮಲಗಿರುವವನೋ, ಆಗ ಆ ಮೂಢನು ಮತ್ತೆ ಮತ್ತೆ ಗರ್ಭವನ್ನು ಸೇರುತ್ತಿರುವನು. ಈ ಚಿತ್ತವು ಹಿಂದೆ ತನ್ನಿಚ್ಛೆ ಬಂದಂತೆ ಕಂಡ ಕಡೆಯಲ್ಲಿ ಸುಖವಾಗಿ ಹರಿದಾಡುತ್ತಿತ್ತು. ಈಗ ಮಾವುತನು ಅಂಕುಶದಿಂದ ತಿವಿದು ಆನೆಯನ್ನು ನಿಗ್ರಹಿಸುವಂತೆ ನಾನು ಅದನ್ನು ಸಂಪೂರ್ಣವಾಗಿ ಅಂಕುಶದಲ್ಲಿಡುವೆನು. ಎಚ್ಚರಿಕೆಯಿಂದಿರುವುದರಲ್ಲಿಯೇ ಮಗ್ನರಾಗಿರಿ. ನಿಮ್ಮ ಚಿತ್ರವನ್ನು ಕಾಪಾಡಿಕೊಳ್ಳಿ. ಕೆಸರಿನಲ್ಲಿ ಸಿಕ್ಕಿಕೊಂಡಿರುವ ಆನೆಯಂತೆ ಬಿಡಿಸಿಕೊಳ್ಳಲಾಗದ ಸಂಸಾರದಿಂದ ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳಿ. ಪರಿಪಕ್ವ ಬುದ್ಧಿಯುಳ್ಳವನಾಗಿ, ಜೊತೆಯಲ್ಲಿ ಸಾಗುವವನಾಗಿ, ಚೆನ್ನಾಗಿ ನಡೆಯುವವನಾಗಿ ಇರುವ ಧೀರನೊಬ್ಬ ಜೊತೆಗೆ ಸಿಕ್ಕಿದರೆ ಎಲ್ಲ ಅಡ್ಡಿಗಳನ್ನು ತಪ್ಪಿಸಿಕೊಂಡು ಪ್ರಸನ್ನ ಚಿತ್ತನಾಗಿ ಅವನೊಡನೆ ಸಂಸ್ಕೃತಿವಂತನಾಗಿ ನಡೆಯಬೇಕು. ಪರಿಪಕ್ವ ಬುದ್ಧಿಯುಳ್ಳವನಾಗಿ, ಜೊತೆಯಲ್ಲಿ ಸಾಗುವವನಾಗಿ, ಚೆನ್ನಾಗಿ ನಡೆಯುವವನಾಗಿ ಇರುವ ಧೀರನು ಜೊತೆಗೆ ಸಿಗದಿದ್ದರೆ ಶತ್ರುಗಳನ್ನು ಗೆದ್ದುಕೊಂಡು ರಾಷ್ಟ್ರವನ್ನು ಬಿಟ್ಟು ಹೋಗುವ ಅರಸಿನಂತೆ, ಕಾಡಿನಲ್ಲಿ ಸಂಚರಿಸುವ ಆನೆಯಂತೆ ಒಂಟಿಯಾಗೆ ಸಂಚರಿಸಬೇಕು. ಒಬ್ಬನೇ ಸಂಚರಿಸುವುದು ಮೇಲು. ತಿಳಿಗೇಡಿಯು ಜೊತೆಗಾರನಾಗಲಾರನು. ಕಾಡಿನಲ್ಲಿ ಸಂಚರಿಸುವ ಆನೆಯಂತೆ ತಾನೊಬ್ಬನೇ ಸಂಚರಿಸಬೇಕು. ಪಾಪಗಳನ್ನು ಮಾಡಬಾರದು, ಅನಾಸಕ್ತನಾಗಿರಬೇಕು. ಕೆಲಸವಾದರೆ ಸ್ನೇಹಿತರು ಸುಖಕರರಾಗುವರು. ಒಬ್ಬರಿಂದೊಬ್ಬರಿಗೆ ಉಂಟಾಗುವ ಸಂತೋಷವು ಸುಖಕರವಾಗಿರುವುದು. ಜೀವವು ಹೋದ ಮೇಲೆ ಪುಣ್ಯವು ಇಕಕರವಾಗುವುದು. ಸರ್ವ ದುಃಖವನ್ನು ನಾಶಗೊಳಿಸುವುದು ಈ ಎಲ್ಲಕ್ಕಿಂತಲೂ ಸುಖಕರವು. ಲೋಕದಲ್ಲಿ ಮಾತೃಸೇವೆಯು ಸುಖಕರವಾಗಿರುವುದು, ಪಿತೃಸೇವೆಯು ಸುಖಕರವಾಗಿರುವುದು. ಲೋಕದಲ್ಲಿ ಶ್ರವಣನಾಗಿರುವುದು ಸುಖಕರವು ಮತ್ತು ಬ್ರಾಹ್ಮಣನಾಗಿರುವುದು ಸುಖಕರವು. ಮುಪ್ಪಿನವರೆಗೂ ಶೀಲವಿರುವುದು ಸುಖಕರ. ಶ್ರದ್ಧೆಯು ನೆಲೆ ನಿಲ್ಲುವರು ಸುಖಕರ. ಪ್ರಶ್ನೆಯನ್ನು ಪಡೆದುಕೊಳ್ಳುವುದು ಸುಖಕರ.
ಪಾಪಗಳನ್ನು ಮಾಡದಿರುವುದು ಸುಖಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.